ಟೆಲಿಕಾಂ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಕಂಪನಿಯು ಹೊಸದೊಂದು ದೊಡ್ಡ ಪ್ಲಾನ್ ಲಾಂಚ್ ಮಾಡಲು ಮುಂದಾಗಿದೆ. ಖಾಸಗಿ ಟೆಲಿಕಾಂ ಕಂಪನಿಗಳು ನೀಡಲು ಸಾಧ್ಯವಾಗದ ಮಾದರಿಯಲ್ಲಿ ನಿತ್ಯ 5.2 GB ಡೇಟಾವನ್ನು ನೀಡುವ ಪ್ಲಾನ್ ಒಂದನ್ನು ಲಾಂಚ್ ಮಾಡಿದೆ. ಟೆಲಿಕಾಂ ಮಾರುಕಟ್ಟೆಯಲ್ಲಿ ಇದು ಹೊಸ ಸಾಧ್ಯತೆಯನ್ನ ತೋರಿಸಿಕೊಡಲಿದೆ ಎನ್ನಲಾಗಿದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಏರ್ಟೆಲ್, ವೊಡಾಫೋನ್ ಹಾಗೂ ಜಿಯೋಗಳು ಬಳಕೆದಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಡೇಟಾ ನೀಡುವ ಪ್ಲಾನ್ಗಳನ್ನು ಲಾಂಚ್ ಮಾಡ್ತಿವೆ. ಇದೇ ಮಾದರಿಯಲ್ಲಿ ಬಿಎಸ್ಎನ್ಎಲ್ ತನ್ನ ಬಳಕೆದಾರರಿಗೆ ಹೆಚ್ಚಿನ ಡೇಟಾವನ್ನು ನೀಡುವ ಪ್ಲಾನ್ ಲಾಂಚ್ ಮಾಡಿದೆ. ಅಲ್ಲದೆ ಪ್ಲಾನ್ ಬೆಲೆಯೂ ಕಡಿಮೆ ಇದೆ ಎನ್ನಲಾಗಿದೆ. ಇಷ್ಟು ಕಡಿಮೆ ಬೆಲೆಗೆ ಯಾವುದೇ ಕಂಪನಿಗಳು ಇಷ್ಟು ದೊಡ್ಡ ಮಟ್ಟದ ಆಫರ್ ನೀಡಿಲ್ಲ. ಬಿಎಸ್ಎನ್ಎಲ್ ಹೊಸದಾಗಿ ಲಾಂಚ್ ಮಾಡಿರುವ ಪ್ಲಾನ್ ₹333ಗೆ ದೊರೆತಿದೆ. ಇದರಲ್ಲಿ ಬಳಕೆದಾರರಿಗೆ ನಿತ್ಯ 5.2 GB ಡೇಟಾವನ್ನು ನೀಡಲಿದೆ ಎನ್ನಲಾಗಿದೆ. ಈ ಹಿಂದೆ ನಿತ್ಯ 3 GB ಡೇಟಾವನ್ನು ಈ ಪ್ಲಾನ್ನಲ್ಲಿ ನೀಡಲಾಗ್ತಿತ್ತು. ಈಗ ಅದನ್ನು ಅಪ್ಡೇಟ್ ಮಾಡಿದೆ. ಇದರಿಂದ ಬಳಕೆದಾರರಿಗೆ ಹೆಚ್ಚಿನ ಲಾಭವಾಗಲಿದೆ. ಬಿಎಸ್ಎನ್ಎಲ್ ಹೊಸದಾಗಿ ಲಾಂಚ್ ಮಾಡಿರುವ ₹333 ಪ್ಲಾನ್ನಲ್ಲಿ ಬಳಕೆದಾರರಿಗೆ 45 ದಿನಗಳ ಕಾಲ ವ್ಯಾಲಿಡಿಟಿಯನ್ನು ನೀಡಲಿದೆ ಎನ್ನಲಾಗಿದೆ. ಒಟ್ಟು ಬಳಕೆದಾರರಿಗೆ ಈ ಪ್ಲಾನ್ನಲ್ಲಿ 234 GB ಡೇಟಾ ಬಳಕೆಗೆ ದೊರೆಯಲಿದೆ. ಇದಲ್ಲದೆ ಬಿಎಸ್ಎನ್ಎಲ್ ಹೊಸದಾಗಿ ಲಾಂಚ್ ಮಾಡಿರುವ ₹333 ಪ್ಲಾನ್ನಲ್ಲಿ ಬಳಕೆದಾರರಿಗೆ ಉಚಿತ ಕರೆ ಮಾಡುವ ಅವಕಾಶವನ್ನು ಮಾಡಿಕೊಡಲಿದೆ. ಮೊಬೈಲ್ ಮತ್ತು ಲ್ಯಾಂಡ್ಲೈನ್ ಕರೆಗಳನ್ನು ಉಚಿತವಾಗಿ ಕಳುಹಿಸುವ ಅವಕಾಶವನ್ನು ಮಾಡಿಕೊಡಲಿದೆ. ರೋಮಿಂಗ್ ಸಹ ಉಚಿತವಾಗಿರಲಿದೆ. ಮಾರುಕಟ್ಟೆಯಲ್ಲಿ ಬಿಎಸ್ಎನ್ಎಲ್ ಹೊಸ ಮಾದರಿಯಲ್ಲಿ ಲಾಂಚ್ ಮಾಡಿರುವ ₹333 ಪ್ಲಾನ್ ಹೊಸ ಸಂಚಲನ ಮೂಡಿಸಿದೆ. ಖಾಸಗಿ ಟೆಲಿಕಾಂ ಕಂಪನಿಗಳು ಈ ಮಾದರಿಯ ಆಫರ್ ಅನ್ನು ನೀಡಲು ಸಾಧ್ಯವಾಗಿಲ್ಲ. ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಡೇಟಾವನ್ನು ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ.